ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಅಕ್ಷಯ್ ಎಕ್ಸ್ಪರ್ಟ್ ಕ್ಲಾಸಸ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಬೇಸಿಕ್ ಗಣಿತ್ ಈ ಒಂದು ತಳಹದಿಯ ಮೇಲೆ ನಾನು ಒಂದಿಷ್ಟು ಕ್ಲಾಸ್ಗಳನ್ನು ಮಾಡ್ತಾ ಇದ್ದೆ. ಅದರಲ್ಲಿ ಸಂಖ್ಯೆಗಳನ್ನು ಓದುವುದು ಮತ್ತು ವಿಸ್ತರಿಸಿ ಬರೆಯುವುದು ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಅಂದ್ರೆ ಸಂಖ್ಯೆಗಳನ್ನ ಯಾವ ರೀತಿಯಾಗಿ ಓದಬೇಕು ಮತ್ತೆ ಅವುಗಳನ್ನ ಯಾವ ರೀತಿಯಾಗಿ ವಿಸ್ತರಿಸಿ ಬರಿಬೇಕು ಅನ್ನೋದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ಬಹಳಷ್ಟು ಮಕ್ಕಳು ಏನ್ ಮಾಡ್ತೀರಿ, ಸ್ಥಾನ ಬೆಲೆ ಕಲ್ಪನೆ ಇರಲಾರದೆ ಸಂಖ್ಯೆಗಳನ್ನ ಬರೆಯುವಾಗ ಏನಾಗ್ಬಿಡ್ತಾರೆ, ಬಹಳ ಮಿಸ್ಟೇಕ್ ಮಾಡ್ತೀರಾ. ಅದಕ್ಕೋಸ್ಕರ ನಾನು ಭಾರತೀಯ ಪದ್ಧತಿಯಲ್ಲಿ, ಅದರಲ್ಲಿಯೂ ಕೂಡ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಸಂಖ್ಯೆಗಳನ್ನ ಯಾವ ರೀತಿಯಾಗಿ ಓದಬೇಕು ಬರಿಬೇಕು ಅನ್ನೋದು ಕೂಡ ನಾನು ನಿಮಗೆ ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಇವತ್ತು ಭಾರತೀಯ ಪದ್ಧತಿಯಲ್ಲಿ ಸಂಖ್ಯೆಗಳನ್ನ ಯಾವ ರೀತಿಯಾಗಿ ಬರಿಬೇಕು ಓದಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನಾನು ಸ್ಥಾನ ಬೆಲೆ ಕೋಷ್ಟಕವನ್ನು ಹಾಕೊಂಡಿದ್ದೀನಿ ಮಕ್ಕಳೇ. ನೀವು ಕೂಡ ಸ್ಥಾನ ಬೆಲೆ ಕೋಷ್ಟಕ ಬಹಳ ಇಂಪಾರ್ಟೆಂಟ್ ಮ್ಯಾಥ್ಸ್ ಅಲ್ಲಿ. ನೋಡಿ ಯಾವ ರೀತಿಯಾಗಿರುತ್ತೆ ಅಂದ್ರೆ, ಈ ಕಡೆಯಿಂದನೇ ಓದಬೇಕು, ನಮ್ಮ ಬಲಗಡೆಯಿಂದನೇ ನಾವು ಎಡಗಡೆ ಹೋಗ್ಬೇಕು. ಬಿಡಿ, 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ. ಓಕೆ, ಇಷ್ಟು ಸಾಕು. ಈಗ ಒಂದು ಸಂಖ್ಯೆನೂ ಕೂಡ ನಾನು ಎಕ್ಸಾಂಪಲ್ ಆಗಿ ಬರೆದಿದ್ದೀನಿ. ಅದನ್ನ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಈ ರೀತಿಯಾಗಿ ನಾವು ಬರೆದ್ಬಿಟ್ಟು ಅದನ್ನ ಯಾವ ರೀತಿಯಾಗಿ ಓದ್ಬೇಕು ಮತ್ತು ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನ ನೋಡೋಣ. ನೋಡಿ, ಈಗ 25 ಕೋಟಿ. ಹೌದಾ, ಇಲ್ಲಿ ನೋಡಿ ಗಮನಿಸಿ, ಇಲ್ಲಿ ಸ್ಥಾನ ಬೆಲೆ ಕೋಷ್ಟಕದಲ್ಲಿ 25 ಕೋಟಿ. ಹೌದಾ, 46 ಲಕ್ಷ, 25,496. ಹೌದಲ್ಲ, ಅದನ್ನ ಈ ರೀತಿಯಾಗಿ ಬರೆದು ನಾವು ಅಕ್ಷರಗಳಲ್ಲಿ ಈ ರೀತಿಯಾಗಿ ಏನ್ ಮಾಡ್ಬೇಕಾಗತ್ತೆ, ಬರಿಬೇಕಾಗತ್ತೆ. ಭಾರತೀಯ ಪದ್ಧತಿಯಲ್ಲಿ ಒಂದೇನ್ ಅಲ್ಪ ವಿರಾಮ ಹಾಕ್ಬೇಕಾದ್ರೆ ಏನ್ ಗಮನಿಸಬೇಕು ಅಂದ್ರೆ ಮಕ್ಕಳೇ, ಸ್ಟಾರ್ಟಿಂಗ್ 3 ಸಂಖ್ಯೆ ಆದ ತಕ್ಷಣ ಕಾಮ ಹಾಕ್ಬೇಕು. ನೆನಪಿನಲ್ಲಿ ಇರುತ್ತಲ್ಲ, ಸ್ಟಾರ್ಟಿಂಗು 3 ಸಂಖ್ಯೆ ಆದ ಬಳಿಕ ಒಂದು ಕಾಮ, ನೆಕ್ಸ್ಟ್ ಏನು 2 to 2. ಆಮೇಲೆ ಎಷ್ಟಾದ್ರೂ ಉಳಿಲಿ, ಅದು ಈ ಕಡೆ ಸೈಡ್ ಎಷ್ಟಾದ್ರೂ ಉಳಿಲಿ, ನೋ ಪ್ರಾಬ್ಲಮ್. ಬಟ್ ಸ್ಟಾರ್ಟಿಂಗ್ ಏನಿರುತ್ತಲ್ಲ 3 ಸಂಖ್ಯೆ ಬಿಟ್ಟು ಹಾಕ್ಬೇಕು, ಅಷ್ಟೇ ಗಮನಿಸಬೇಕಾದದ್ದು. ಇದೊಂದು ಮಾದರಿ. ಈಗ ನಾನು ನಿಮ್ಗೆ ಇನ್ನೊಂದು 2-3 ಲೆಕ್ಕವನ್ನ ನಾನು ನಿಮ್ಗೆ ಏನ್ ಮಾಡ್ತೀನಿ, ತಿಳಿಸ್ಕೊಡ್ತೀನಿ. ನೋಡಿ, ಈಗ ಯಾವ ಬೇಕಾದ ಸಂಖ್ಯೆಗಳನ್ನ ನಾವೇನ್ ಮಾಡ್ಬೋದು, ಸ್ಥಾನ ಬೆಲೆ ಕೋಷ್ಟಕ ಈಸಿ ಆಗ್ಲಿ ಅಂತ ಹಾಕಿದ್ದೀನಿ. ಈಗ ನೋಡಿ, ಇದೊಂದು ಸಂಖ್ಯೆ. ಹೌದಾ, ಈಗ ಫಸ್ಟ್ ಏನ್ ಮಾಡೋಣ, ಅಲ್ಪ ವಿರಾಮವನ್ನ ಹಾಕೋಣ. ಏನ್ ಹೇಳಿದೀನಿ ನಾನು? ಓಕೆ, 3 ಬಿಟ್ಟು ಒಂದ್ ಏನ್ ಮಾಡ್ಬೇಕು, ಕಾಮ ಹಾಕ್ಬೇಕು. ಹೌದಾ, ಈಗ ನೋಡಿ ಹಾಕಿದ್ವಲ್ಲ, ಸ್ಟಾರ್ಟಿಂಗ್ 3, ನೆಕ್ಸ್ಟ್ 2 ಬಿಟ್ಟು ಒಂದು ಉಳಿತು. ಓಕೆ, ಈಗ ಎನಿಸ್ಕೋಬೇಕು, ಅಥವಾ ಇಲ್ಲೇ ನಾವು ಸ್ಥಾನ ಬೆಲೆಯಲ್ಲಿ ಹಾಕ್ಬಹುದು. ಈ ಕಡೆಯಿಂದ ಬರೆಯೋಣ. ಈಗ ಬಿಡಿ ಸ್ಥಾನದಲ್ಲಿ 6 ಇದೆ ಅಲ್ವಾ, ಬಿಡಿ ಸ್ಥಾನದಲ್ಲಿ 6, 10ರ ಸ್ಥಾನದಲ್ಲಿ 7 ಬರಿಬೇಕು. 3, 5, 6, 4. ನಿಮ್ಗೆ ಈಸಿ, ಸ್ವಲ್ಪ ಪ್ರಾಕ್ಟೀಸ್ ಆಗುವವರೆಗೆ. ಈಗ ನೋಡಿ, ಹಾಗಾದ್ರೆ ಓದ್ಬೇಕು ನಾವು. 4 ಎಲ್ಲಿದೆ, ಲಕ್ಷ ಸ್ಥಾನದಲ್ಲಿ ಇದೆಯಲ್ಲ, 4 ಲಕ್ಷ. ಈ 1000 ಸ್ಥಾನ 2 ಇರೋದರಿಂದ 2 ಕೂಡಿಸೋದ್ಬೇಕು, 65,376. ಹೌದಲ್ಲ, ಈಗೇನ್ ಮಾಡೋಣ, ಬರೆಯೋಣ. 4 ಲಕ್ಷ 65,000 376. ಹೌದಾ, ಅರ್ಥ ಆಯ್ತಾ ಮಕ್ಕಳೇ? ಈಸಿ ಇದೆಯಲ್ಲ. ಭಾರತೀಯ ಪದ್ಧತಿಯಲ್ಲಿ ಸಂಖ್ಯೆಗಳನ್ನ ಯಾವ ರೀತಿಯಾಗಿ ಬರಿಬೇಕು, ಅಲ್ಪ ವಿರಾಮ ಹಾಕಿ ಪದಗಳಲ್ಲಿ ಬರೆಯಿರಿ ಅಂತ ಎಲ್ಲಾ ಒಂದು ಇದರಲ್ಲಿ ಕೇಳ್ತಾ ಇರ್ತಾರೆ. 5ನೇ ತರಗತಿ ಆಗಿರ್ಬೋದು, 6ನೇ ತರಗತಿ, 4ನೇ ತರಗತಿ, ಯಾವುದೇ ಮಕ್ಕಳಿಗೆ. ಆದ್ರೆ ಏನಾಗಿರುತ್ತೆ, ಇಲ್ಲಿ ಲಿಮಿಟ್ ಇರುತ್ತೆ ಅಷ್ಟೇ. 3ನೇ ತರಗತಿ ಆದ್ರೆ 3 ಡಿಜಿಟ್ ಇದ್ದು, 4ನೇ 1000 ಸ್ಥಾನ ಕಲ್ಪನೆ, 10,000 ಸ್ಥಾನದ ಕಲ್ಪನೆ, ಹೀಗೆ ಲಕ್ಷ, ಹೀಗೆ ಹೋಗ್ತಾ ಇರುತ್ತೆ. ಬಟ್ ನಿಮಗೆ ಅದು ಗೊತ್ತಾಗಬೇಕು. ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋಣ. ನೆಕ್ಸ್ಟ್ ವಿಸ್ತರಿಸಿ ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನ ನೋಡೋಣ. ಇಲ್ಲೊಂದು ಸಂಖ್ಯೆ ಇದೆ, ಹೇಳಿ ಈಗ ನೋಡೋಣ. ಓಕೆ, 3 ಬಿಟ್ಟು ಒಂದು ಕಾಮ, 2 2 ಅಂದ್ರೆ 2 ಉಳಿದು. ಹೌದಾ, ಈ ಕಡೆಯಿಂದ ಬರೆಯೋಣ. 8 6 2 8 3 4 5. ಈಗ ನೋಡಿ, 2 ಇದೆಯಲ್ಲ, 2 ಗುಂಪಿದ್ದು ಅಂದ್ರೆ ಅದು 2 ಸೇರಿಸಿ ಓದ್ಬೇಕು ನಾವು. 54,38,268. ಅದನ್ನೇ ನಾವೇನ್ ಮಾಡೋಣ, ಇವಾಗ ಬರೆಯೋಣ. 54 ಲಕ್ಷ 54 ಲಕ್ಷ
ಓಕೆ, 38,000 268. ಓಕೆ, ಈ ರೀತಿಯಾಗಿ ಮಕ್ಕಳೇ ಏನ್ ಮಾಡಬೇಕು ಅಂತಂದ್ರೆ ಸಂಖ್ಯೆಗಳನ್ನ ನಾವು ಪದಗಳಲ್ಲಿ ಬರೆಯುವುದು ಓದುವುದನ್ನ ನಾವು ಏನ್ ಮಾಡ್ಕೋಬೇಕು, ರೂಢಿ ಮಾಡ್ಕೋಬೇಕು. ಹೌದಲ್ಲ, ಎಷ್ಟೇ ಸಂಖ್ಯೆಗಳನ್ನ ಕೊಟ್ಟಿರ್ಲಿ. ಹಾಗಾದ್ರೆ ಈ ಸಂಖ್ಯೆಗಳನ್ನ ನಾವು ಯಾವ ರೀತಿಯಾಗಿ ವಿಸ್ತರಿಸಿ ಬರಿಬೇಕು ಅನ್ನೋದನ್ನು ಕೂಡ ನಾವು ನೋಡೋಣ. ಈಗ ವಿಸ್ತರಿಸಿ ಬರೆಯೋದು ತಿಳಿಸ್ತೀನಿ ನೋಡಿ. ಈಗ ಇದೊಂದು ಸಂಖ್ಯೆ 3 ಬಿಟ್ಟು ನಾವು ಕಾಮ ಹಾಕಿದ್ವಿ, 54 ಉಳಿತು. ಇಲ್ಲಿ ನೋಡಿ, ಇದನ್ನು ಗಮನಿಸಿ, 5 6 3 4 5. ಓಕೆ, ಇಲ್ಲಿ ವಿಸ್ತರಿಸಿ ಬರಿಬೇಕಾದ್ರೆ ಮಕ್ಕಳೇ ಏನ್ ಮಾಡಬೇಕು ಅಂದ್ರೆ ಸ್ಥಾನ ಬೆಲೆ ಕಲ್ಪನೆ ಇರಬೇಕು. ವಿಸ್ತರಿಸಿ ಬರೆಯುವುದು, ಹೌದಾ? ಈಗ ನೋಡಿ, ಎಲ್ಲಿದೆ ಸ್ಟಾಪ್ ಇದೆ? 5 10,000 ಸ್ಥಾನದಲ್ಲಿದೆಯಲ್ಲ ಮಕ್ಕಳು, ಇದು 5 10,000 ಸ್ಥಾನದಲ್ಲಿದೆ. 4,000 300 6 10 5 ಬಿಡಿಗಳು. ಹೌದಾ? ಈಗ ಏನ್ ಮಾಡ್ಬೇಕು ಅಂದ್ರೆ 10,000 ಸ್ಥಾನದಲ್ಲಿದೆ ಅಂದ್ರೆ 5 ಇಂಟು 10,000 ಬರಿಬೇಕು ನಾವು. ಯಾಕೆ ಹೇಳಿ? 5 10,000 ಸ್ಥಾನದಲ್ಲಿದೆಯಲ್ಲ, 10,000 ಬಿಡಬೇಕು. ಬಿಡಿ 10 100 1000 10,000 ಆಯ್ತಿಲ್ಲ? ಈ ರೀತಿಯಾಗಿ ಇದೊಂದು ಸಂಖ್ಯೆ ಮುಗೀತು ಅಂದ್ರೆ ಪ್ಲಸ್ ಚಿಹ್ನೆನ ಹಾಕಬೇಕು. ನೆಕ್ಸ್ಟ್ ಚಿಹ್ನೆನ ಹಾಕೋಬೇಕು. 4 ಇಂಟು 4 ಯಾವ ಸ್ಥಾನದಲ್ಲಿದೆ? 1000. ಹೌದಲ್ಲ? 1000 ಬಿಡಿ 10 100 1000. ಓಕೆ, ಪ್ಲಸ್ ನೋಡಿ 3 ಇಂಟು 100 100ರ ಸ್ಥಾನ. 6 ಇಂಟು 10 ಪ್ಲಸ್ 5 ಇಂಟು 1 ಬಿಡಿ ಸ್ಥಾನ. ಈಜಿ ಇದೆಯಲ್ಲ? ಇದು ವಿಸ್ತರಿಸಿ ಬರೆಯುವಂತಹದ್ದು. ಇದನ್ನ ಇನ್ನು ಸಂಕ್ಷಿಪ್ತ ಮಾಡೋದಾದ್ರೆ ಇದು 5,000 ಅಂದ್ರೆ 50,000 ಪ್ಲಸ್ 4,000 ಪ್ಲಸ್ 300 ಪ್ಲಸ್ 60 ಪ್ಲಸ್ 5. ಈ ಸ್ಟೆಪ್ ಅನ್ನು ಕೂಡ ನಾವೇನ್ ಮಾಡ್ಬೋದು, ಬರಿಬಹುದು. ಈ ರೀತಿಯಾಗಿ ಸಂಖ್ಯೆಗಳನ್ನ ವಿಸ್ತರಿಸಿ ಬರೆಯುವಂತಹ ಒಂದು ಪದ್ಧತಿ. ಇನ್ನೊಂದು ಎಕ್ಸಾಂಪಲ್ ನೋಡೋಣ ನೋಡಿ. ಮೂರು ಬಿಟ್ ಕಾಮ ಹಾಕಿ ನೋಡಿ. ಹೌದಾ? ಇವಾಗ ಏನ್ ಮಾಡ್ಬೇಕು? ಓಕೆ, ಬಿಡಿ. ಇದು ಪ್ರತಿ ಸರಿ ನಾವು ಸ್ಥಾನ ಬೆಲೆ ಕೋಷ್ಟಕ ಹಾಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನಾವು ಡೈರೆಕ್ಟ್ ಆಗಿ ನಿಮಗೆ ಫಸ್ಟ್ ಗೊತ್ತಾಗ್ಲಿ ಅಂತ ನಾನು ಬೇಸಿಕ್ ಆಗಿ ಹೇಳ್ತಾ ಇದ್ದೇನೆ. ಇಲ್ಲಿ ನೋಡಿ ಹೇಗ್ ಮಾಡ್ಬೇಕು ಅಂತ. ಇದನ್ನು ವಿಸ್ತರಿಸಿ ಯಾವ ರೀತಿಯಾಗಿ ಈಜಿ ವೇ ಮುಖಾಂತರ ಯಾವ ರೀತಿಯಾಗಿ ನಾವು ಬರಿಬೇಕು ಅನ್ನೋದು ಇಲ್ಲಿ ಡೈರೆಕ್ಟ್ ಹೇಳ್ತೀನಿ ನೋಡಿ. ಬಿಡಿ 10 100 1000 10,000 ಲಕ್ಷ. ಹೌದಾ? ಫಸ್ಟ್ ಏನ್ ಮಾಡ್ಬೇಕು ಮಕ್ಕಳೇ? ಆ 8 ಬರಿಬೇಕು ಲಕ್ಷ ಸ್ಥಾನದಲ್ಲಿ. ಇಲ್ಲಿ ಲಕ್ಷ ಎನಸ್ಕೊಂತ ಹಾಕ್ಬಿಡೋದು. ಅಥವಾ ಇನ್ನೊಂದು ಈಜಿ ವೇ ಏನಂದ್ರೆ 1 ಅಂತೂ ಬರೆದಿರ್ತೀವಿ, ಅದರ ಮುಂದೆ ಎಷ್ಟು ಸಂಖ್ಯೆ ಅದಲ್ಲ ಅಷ್ಟು 0 ಇಟ್ಬಿಟ್ರು ಕೂಡ ಅದು ಲಕ್ಷ ಆಗ್ಬಿಡುತ್ತೆ. 1 2 3 4 5 ನೋಡಿ. 1 2 3 4 5 ಲಕ್ಷ ಆಯ್ತಿಲ್ಲ ನೋಡಿ. ಬಿಡಿ 10 100 1000 10,000 ಲಕ್ಷ. ಓಕೆ, ಲಕ್ಷ ಬರಿಬಹುದು. ಅಥವಾ 8ರ ಮುಂದೆ ಎಷ್ಟು 0 ಇದಾವಲ್ಲ, ಸಂಖ್ಯೆ ಇದಾವಲ್ಲ, ಅಷ್ಟು 0ಯನ್ನು ನಾವು ಅನ್ನೆಲ್ಲಿ ಏನ್ ಮಾಡ್ಬೋದು, ಇಡ್ಬಹುದು. ಓಕೆ, ನೆಕ್ಸ್ಟ್ 4 ಇಂಟು ಎಷ್ಟಿದೆ? 1 2 3 4 1 2 3 4 ಅಂದ್ರೆ 10,000 ಪ್ಲಸ್ 6 ಇಂಟು 6ರ ಮುಂದೆ 3 ಸಂಖ್ಯೆ 1000. 5 ಇಂಟು 100 ಪ್ಲಸ್ 6 ಇಂಟು 10 ಪ್ಲಸ್ 3 ಇಂಟು 1. ಓಕೆ, ಈಗ ಈ ರೀತಿಯಾಗಿ ಇನ್ನೊಂದು ಏನ್ ಗಮನಿಸಬೇಕು ಅಂದ್ರೆ ಒಂದು ಸಂಖ್ಯೆ ಮುಗೀತು, ಒಂದು ಸ್ಥಾನ ಮುಗೀತು ಅಂದ್ರೆ ಪ್ಲಸ್ ಚಿಹ್ನೆ ಹಾಕೋದನ್ನ ಮರಿಬಾರ್ದು. ಇಷ್ಟು ಬರಿಬೇಕು ಅಷ್ಟೇ. ಇನ್ನು ನಾವೇನ್ ಮಾಡ್ಬೋದು, ಇದನ್ನ ಬರಿಬಹುದು 8 ಲಕ್ಷ ಅಂತ ಬರಿಬಹುದು. ಹೌದಾ? ಪ್ಲಸ್ 40,000 6,000 500 ಪ್ಲಸ್ 60 ಪ್ಲಸ್ 3. ಇದನ್ನು ಕೂಡ ಬರೆದರೆ ಸೂಕ್ತ. ಇದು ಏನು ಮಕ್ಕಳೇ ಅಂದ್ರೆ ವಿಸ್ತರಿಸಿ ಬರೆಯುವ ಕ್ರಮ.
ಇನ್ನು ವಿಸ್ತರಿಸಿ ಬರೆದಿದ್ದನ್ನ ಸಂಖ್ಯಾ ರೂಪದಲ್ಲಿ ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನ ಅದನ್ನೊಂದು ಎಕ್ಸಾಂಪಲ್ ಮುಖಾಂತರ ತಿಳಿಸ್ತೀನಿ ನೋಡಿ. ಕೊಟ್ಟಿರ್ತಾರವರು, ಹೌದಾ? ನೋಡಿ ಹಿಂಗ್ ಕೊಟ್ಟಿರ್ತಾರೆ, ವಿಸ್ತರಿಸಿದ ಒಂದು ರೂಪ ಇದು, ಹೌದಾ? ವಿಸ್ತೃತ ರೂಪ. ಇದನ್ನು ಸಂಖ್ಯೆ ಅದರಲ್ಲಿ ಬರಿಬೇಕಲ್ವಾ? ನಾವೇನ್ ಮಾಡ್ಬೇಕು? ಫಸ್ಟ್ 2 ಬರಿಬೇಕು, ಹೌದಾ? ನೋಡ್ಕೋಬೇಕು. ಒಂದ್ಸರಿ ಏನ್ ಮಾಡ್ಕೋಬೇಕು, ಒಂದೊಂದ್ಸರಿ ಇಲ್ಲಿ ಗ್ಯಾಪ್ ಆಗಿರುತ್ತೆ ಮಕ್ಕಳೇ, ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಗ್ಯಾಪ್ ಆದಲ್ಲಿ ಏನಿರುತ್ತೆ, 0 ಇರುತ್ತೆ, ಅದನ್ನ ಬರ್ದಿರಲ್ಲ ಅಷ್ಟೇ ಅವರು. ಈಗ 3 ಇದೆ, 2 ಇದೆ, 1 ಇದೆ, ಏನು ಇದು ಏನಾಗ್ತಾ ಕಡಿಮೆ ಆಗ್ತಾ ಹೋಗಿದೆ ಅಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಅವಾಗ 2 ಆದ ತಕ್ಷಣ ಪ್ಲಸ್ ಆದ ತಕ್ಷಣ ಚಿಹ್ನೆ ಬರಿಬೇಕು, ಸಂಖ್ಯೆ 3, ನೆಕ್ಸ್ಟ್ ಪ್ಲಸ್ ಆದ ತಕ್ಷಣ 8, ನೆಕ್ಸ್ಟ್ ಪ್ಲಸ್ ಆದ ತಕ್ಷಣ 7, ಅಂದ್ರೆ 2387. ಅರ್ಥ ಆಯ್ತಾ? ಹಾಗಾದ್ರೆ ಈಗ ಇನ್ನೊಂದು ನೋಡಿ, ಗಮನಿಸಿ. ಇಲ್ಲಿ ನೋಡಿ, ಫಸ್ಟ್ 4 ಬರಿತೀವಿ, ಅದು ಫಸ್ಟ್ ಸ್ಟೆಪ್. 4 ಬರೆದ್ಬಿಟ್ವಿ. ಎಷ್ಟಿದೆ? 4 ಯಾವ ಸ್ಥಾನದಲ್ಲಿದೆ ಅಂತ ಇದನ್ನ ನೋಡಿದ್ರೆ ಗೊತ್ತಾಗ್ತದೆ ನಮಗೆ. ಬಿಡಿ 10, 100, 1000, 10,000 ಸ್ಥಾನದಲ್ಲಿ ಇದೆ. 10,000 ಸ್ಥಾನದಲ್ಲಿ ಇರಬೇಕಾದ್ರೆ ನಮಗೆ ಎಷ್ಟು ಸಂಖ್ಯೆಗಳಿರಬೇಕು? ನಿಮಗೆ ಸ್ಥಾನ ಬೆಲೆ ಕೋಷ್ಟಕದ ಪ್ರಕಾರ 1, 2, 3, 4, 5 ಸಂಖ್ಯೆಗಳಿರಬೇಕು, ಹೌದಲ್ಲ? ಹಾಗಾದ್ರೆ ಇಲ್ಲಿ ಕೊಟ್ಟಿದ್ದ ಸಂಖ್ಯೆ ಎಷ್ಟಿದಾವ ನೋಡಿ ಮಕ್ಕಳೇ? 3 ಇದಾವ. 3 ಅದಾವಿಲ್ಲ? ಹಂಗಾದ್ರೆ ಈಗ 4, 5, 5, 3 ಬರೆದ್ಬಿಟ್ರೆ ರಾಂಗ್. ಅದಕ್ಕೆ ಇಲ್ಲಿ ನೋಡಿ, 1, 2, 3, 4 0 ಇದಾವ. ಇಲ್ಲೇನಿದಾವ? 2 0 ಇದಾವ. ಅಂದ್ರೆ 4 ಆದ ತಕ್ಷಣ ಏನಾಗಬೇಕಾಗಿತ್ತು? 3 ಬರ್ಬೇಕಾಗಿತ್ತಲ್ಲ, ಬಂದಿಲ್ಲ ಅಂದ್ರೆ ಅಲ್ಲೊಂದು 0 ಕೊಟ್ಕೋಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ 3 ಇದೆ, 3 0 ಐತೆ ಅಂದ್ರೆ 5 ನೋಡಿ. 2 ಆದ ತಕ್ಷಣ 1 ಬರ್ಬೇಕಾಗಿತ್ತಲ್ಲ, 1 0 ಇದ್ದಿದ್ದು ಬಂದಿಲ್ಲ ಅಂದ್ರೆ ಅಲ್ಲೂ ಕೂಡ 0 ಕೊಡ್ಬೇಕು. ನೆಕ್ಸ್ಟ್ 3. ಈಗ ನೋಡಿ, 10,000 ಸ್ಥಾನದಲ್ಲಿ ಇರ್ತಕ್ಕಂಥ 1, 2, 3, 4, 5 1, 2, 3, 4, 5 ಗೊತ್ತಾಗ್ಬಿಡುತ್ತೆ ನಿಮಗೆ. ಅಂದ್ರೆ 40,503 ಅಂತ ಹೇಳ್ಬಿಟ್ಟು ಗೊತ್ತೈತಲ್ಲ ಮಕ್ಕಳೇ? ಈ ರೀತಿಯಾಗಿ ನಾವು ವಿಸ್ತರಿಸಿ ಬರೆದದ್ದನ್ನ ಸಂಖ್ಯೆಯಲ್ಲಿ ಬರೆಯೋದಾಗಿರ್ಬಹುದು, ಸಂಖ್ಯೆಗಳನ್ನ ವಿಸ್ತರಿಸಿ ಬರೆಯೋದಾಗಿರ್ಬಹುದು, ಕೊಟ್ಟ ಸಂಖ್ಯೆಗಳನ್ನ ಅಲ್ಪವಿರಾಮ ಹಾಕಿ ಪದಗಳಲ್ಲಿ ಬರೆಯೋದಾಗಿರ್ಬಹುದು. ಈ ರೀತಿಯಾಗಿ ನಾವು ಬರಿಬಹುದು. ಇದು ಬಹಳ ಇಂಪಾರ್ಟೆಂಟು. ವಿಸ್ತರಿಸಿ ಬರೆಯೋದು ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ, ಬಟ್ ಜಾಸ್ತಿ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿದ್ರೆ ಏನು ನಿಮಗೆ ಡೌಟ್ಸ್ ಇರಲ್ಲ. ಏನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ಕ್ಲಾಸಲ್ಲಿ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಯಾವ ರೀತಿಯಾಗಿ ಸಂಖ್ಯೆಗಳನ್ನ ಬರಿಬೇಕು, ಓದಬೇಕು ಅನ್ನೋದನ್ನ ನಾವೇನ್ ಮಾಡೋಣ, ತಿಳಿದುಕೊಳ್ಳೋಣ. ಇದು ಅರ್ಥ ಆಯ್ತಲ್ಲ ಮಕ್ಕಳೇ? ಸ್ಥಾನ ಬೆಲೆ ಕೋಷ್ಟಕವನ್ನ ಒಂದ್ಸರಿ ನೀವು ಬುಕ್ಕಲ್ಲಿ ಹಾಕೊಳ್ರಿ. ಇದು ಭಾರತೀಯ ಪದ್ಧತಿಯಲ್ಲಿ ಇರ್ತಕ್ಕಂಥ ಸ್ಥಾನ ಬೆಲೆ ಕೋಷ್ಟಕ. ನಿಮಗೆ ಸ್ವಲ್ಪ ದಿನ ಪ್ರಾಕ್ಟೀಸ್ ಆಗುವವರೆಗೆ ರಫಲ್ಲಿ ಈ ರೀತಿಯಾಗಿ ಹಾಕ್ಬಿಟ್ಟು ವಿಸ್ತರಿಸಿ ಬರೆಯೋದಾಗಿರ್ಬೋದು, ಸಂಖ್ಯೆಗಳನ್ನ ಬರೆಯೋದಾಗಿ ಇದನ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು.